ಆಷಾಢ ಬಂದೈತಿ ಆಷಾಢ ಬಂದೈತಿ ಕರೀಲಿಕ್ಕೆ ಬರಲಿಲ್ಲವಲ್ಲೋ ನೀ ನನ್ನ ಅಣ್ಣ. ಆಷಾಢ ಬಂದೈತಿ ಕರೀಲಿಕ್ಕೆ ಬರಲಿಲ್ಲವಲ್ಲೋ ನೀ ನನ್ನ ಅಣ್ಣ. ಅಪ್ಪ ಅವ್ವ ಇದ್ದಿದ್ದರೆ ಕರೆತಿರಲಿಲ್ಲವೇನೋ ನನ್ನ ನೀ ಅಣ್ಣ. ಅಪ್ಪ ಅವ್ವ ಇದ್ದಿದ್ದರೆ ಕರೆತಿರಲಿಲ್ಲವೇನೋ ನನ್ನ ನೀ ಅಣ್ಣ. ಲಗ್ನ ಮಾಡಿಕೊಟ್ಟ 4 ದಿವಸಕ್ಕೆ ಮರೆತು ಬಿಟ್ಟಿಯಲ್ಲೋ ನನ್ನ ನೀ ಅಣ್ಣ. ಲಗ್ನ ಮಾಡಿಕೊಟ್ಟ 4 ದಿವಸಕ್ಕೆ ಮರೆತು ಬಿಟ್ಟಿಯಲ್ಲೋ ನನ್ನ ನೀ ಅಣ್ಣ. ನೀ ಮರೆತರೂ ಮರೆಯಲಾರದಂತೆ ಇರುವಂತೆ ಮಾಡಿಬಿಟ್ಟಳಲ್ಲೋ ನನ್ನ ಹತ್ತಿಗೆ ನಿನಗೆ ಅಣ್ಣ. ನೀ ಮರೆತರೂ ಮರೆಯಲಾರದಂತೆ ಇರುವಂತೆ ಮಾಡಿಬಿಟ್ಟಳಲ್ಲೋ ನಿನಗೆ ನನ್ನ ಹತ್ತಿಗೆ ಅಣ್ಣ. ಸೊ ನೋಡಿ, ಎಷ್ಟೊಂದು ಅದ್ಭುತವಾದ ಒಂದು ಮನಸ್ಸಿನ ಮನದಾಳದ ಮಾತುಗಳು. ಸೊ ನವವಿವಾಹಿತ ಇರ್ತಕ್ಕಂಥ ಯಾವುದೇ ಒಂದು ಹೆಣ್ಣು ಸೊ ತನ್ನ ಹೊಸದಾಗಿ ವಿವಾಹ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ತನ್ನ ಗಂಡನ ಮನೆಯಿಂದ ತವರು ಮನೆಗೆ ಹೋಗ್ಬೇಕಂತಹ ಸಂದರ್ಭದಲ್ಲಿ ಆಷಾಢ ಮಾಸ ಬಂದರೆ ಸಾಕು ಅಂತಂದೇಳಿ ಕಾಯ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೊ ತಂದೆ ತಾಯಿಯನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಹೆಣ್ಣು ತನ್ನ ಅಣ್ಣನ ಆಶ್ರಯದಲ್ಲಿ ಬೆಳೆದು ಅಥವಾ ಅಣ್ಣನ ಒಂದು ಇದರಿಂದ ವಿವಾಹವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಹೆಣ್ಣಿನ ತುಮಲಗಳು, ಆ ಹೆಣ್ಣಿನ ಆಸೆಗಳು ಮತ್ತು ಆ ಹೆಣ್ಣಿನ ಅನಿಸಿಕೆಗಳನ್ನು ಈ ರೀತಿಯಾಗಿ ಒಂದು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇದು. ಸೊ ಆಷಾಢ ಮಾಸದಲ್ಲೇ ಯಾಕೆ ಹೋಗ್ತಾರೆ ಅಥವಾ ಆಷಾಢ ಮಾಸ ಬಂದರೆ ಸಾಕು ಹೋಗ್ಬೇಕು ಅಂತ. ಸೊ ತನ್ನ ಒಂದು ಸುಮಾರು ಒಂದು 2 ದಶಕಗಳ ಒಂದು ಸುದೀರ್ಘ ಪಯಣ, ತನ್ನ ತವರು ಮನೆ ಎಲ್ಲ ಕಳೆದು ಸೊ 18 ಅಥವಾ 20 ವರ್ಷ ಆದಮೇಲೆ ಗಂಡನ ಮನೆಗೆ ಬಂದು ಸೊ 5 ತಿಂಗಳು 6 ತಿಂಗಳು ಅಥವಾ 7-8 ತಿಂಗಳು ಆಷಾಢ ಮಾಸದ ಬಿಫೋರ್ ಮದುವೆ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗಳ ಒಂದು ಅನಿಸಿಕೆ ಅಮಲುಗಳು ಸೊ ಈ ಒಂದು ಅನಿಗವನದಲ್ಲಿ ವ್ಯಕ್ತಪಡಿಸಿದ್ದೀನಿ ಅಥವಾ ಅನಿಗವನದ ಮುಖಾಂತರ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಎಷ್ಟೊಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ಸೊ ಆ ಒಂದು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದು ಅಡ್ಜಸ್ಟ್ ಆಗೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಅಥವಾ ಎಲ್ಲ ಒಂದು ಸಂದರ್ಭಗಳಲ್ಲಿ ನೆನಪು ಮಾಡ್ಕೊಂಡಿರ್ತಾರೆ. ಸೊ ಈ ಆಷಾಢ ಮಾಸ ಬಂತಂದರೆ ಸಾಕು, ಸೊ ನಾವು ತವ್ರ ಮನೆಗೆ ಹೋಗಬೇಕು, ನಮ್ಮ ತಂದೆ ತಾಯಿನ ನೋಡಬೇಕು ಅಥವಾ ನಮ್ಮ ಅಣ್ಣ ತಮ್ಮನ ನೋಡಬೇಕು ಅಥವಾ ಅಲ್ಲಿನ ಒಂದು ಒಡನಾಟನ ನಾನು ಸೊ ಮತ್ತೆ ಅನುಭವಿಸ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ತುಮಲುಗಳು ಪ್ರತಿಯೊಂದು ಹೆಣ್ಣಿನ ಹತ್ರನೂ ಇರ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಏನಂತಂದರೆ ಅದೇ ಅಣ್ಣ ಅತ್ತಿಗೆ ನಿನ್ನ ದೂರ ಮಾಡಿಬಿಟ್ಲು ಅಂತಂದೇಳಿ ಆ ಒಂದು ತಂದೆ ತಾಯಿ ಇಲ್ದಿರ್ತಕ್ಕಂಥ ಒಂದು ಮಹಿಳೆ ಅಥವಾ ಆ ಹೆಣ್ಣು ತನ್ನ ಒಂದು ಅಮಲುಗಳನ್ನು ವ್ಯಕ್ತಪಡಿಸ್ತಾ ಇರ್ತಾಳೆ ಕೆಲವೊಂದು ಸಂದರ್ಭದಲ್ಲಿ. ಸೊ ತಂದೆ ತಾಯಿ ಇದ್ದರೆ ಏನಾದರೂ ಒಂದು ಕಾರಣ ಹೇಳಾದ್ರೂ ಸೊ ತನ್ನ ಒಂದು ಮಗಳನ್ನ ಕರ್ಸಗಣಕ್ಕೆ ಇಷ್ಟಪಡ್ತಿರ್ತಾರೆ. ಬಟ್ ಅವರಿಲ್ಲ ಅಂತಂದರೆ ಸೊ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ಅಂತಂದೇಳಿ ಸೊ ಅಣ್ಣ ಮರೆಯೋ ಥರ ಅತ್ತಿಗೆ ಮಾಡ್ತಾಳೆ ಅಂತಂದೇಳಿ ತನ್ನ ಒಂದು ಮನದಾಳದ ಮಾತುಗಳನ್ನು ಸೊ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾಳೆ. ತನ್ನ ತಂಗಿ ತನ್ನ ಅಣ್ಣನಿಗೆ ವ್ಯಕ್ತಪಡಿಸ್ತಾಳೆ. ಸೊ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.